ಅದು ಶಕ್ತಿ ಪಡೆದಂತ ಇದೆ. ಅದು ಕ್ರೂರ ಮನಸ್ಸಿಯಾಗಿ ಅವತ್ತು ಬದಲಾವಣೆ ಆಗ್ತಾ ಇದೆ. ಹಾಗಾಗಿ ಆ ಒಂದು ಸಿದ್ಧಾಂತವನ್ನು ನಾಶ ಮಾಡೋದು ಹೊರತು ಇವಕ್ಕೆ ನಾವು ಪರಿಹಾರ ಕಂಡುಕೊಳ್ಳಕ್ಕಾಗಲ್ಲ. ಆ ಸಿದ್ಧಾಂತವನ್ನು ನಾಶಗೊಳಿಸಬೇಕು. ಇವತ್ತು ಸಂವಿಧಾನ, ಪ್ರಜಾಪ್ರಭುತ್ವ ಅಂತ ಏನು ನಾವು ಕರಿತೀವಿ, ನಾವು ಸಂವಿಧಾನ, ಪ್ರಜಾಪ್ರಭುತ್ವ ಇವೆಲ್ಲ ವ್ಯವಸ್ಥೆ ಇದೆ. ಆದ್ರೆ ಸಂವಿಧಾನನ ಬೇಡ, ಮನುಸ್ಮೃತಿಯನ್ನೇ ಒಂದು ಸಂವಿಧಾನ ಮಾಡಬೇಕಂತಕ್ಕಂಥ ಒಂದು ರಾಜಕಾರಣ ಮುನ್ನೆಲೆ ಬಂದಿರೋದ್ರಿಂದ ನೀವತ್ತು ರಾಜಸ್ಥಾನದಲ್ಲಿ ನಿನ್ನೆ ಒಂದು ಮಗುವನ್ನ ಸಾಮೂಹಿಕ ಅತ್ಯಾಚಾರ ಮಾಡಿ ಕೊಲೆ ಮಾಡಿಲ್ಲ. ನಿನ್ನೆ ನೀವು ಉತ್ತರ ಪ್ರದೇಶ, ಜಾರ್ಖಂಡ್ ಮತ್ತು ರಾಜಸ್ಥಾನ್, ಬಿಹಾರ ಆ ಕಡೆ ನೋಡ್ರಿ, ಪ್ರತಿನಿತ್ಯ ಒಂದು 10 ಮಂದಿ ಆದ್ರೂ ಮಕ್ಕಳನ್ನ ಕೊಲೆ ಮಾಡ್ತಾರೆ. 10 ಮಂದಿ ಮಕ್ಕಳಾದ್ರೂ ಕೊಲೆ ಮಾಡ್ತಾರೆ. ಹಾಗಾಗಿ ಇದನ್ನು ನಾವು ಸಮಗ್ರವಾಗಿ ಖಂಡಿಸಬೇಕು. ಮಹಿಳಾ ಚಳವಳಿ ಅಭಿವೃದ್ಧಿಗೊಳ್ಳಬೇಕು, ಶಕ್ತಿ ಪಡ್ಕೋಬೇಕು. ಮತ್ತು ನಾವು ಯುವಕರು ಕೂಡ ನನಗೆ ಅನಿಸ್ತಾ ಇದೆ, ಕೊಡಗಿನಲ್ಲಿ ಆ ಮಗುವಿನ 16 ವರ್ಷದ ಮಗುವಿನ ಒಂದು ಚೆಂಡಾಡಿದಾಗ ಅಲ್ಲಿ ನಮ್ಮ ಕಮಿಟಿಯವರಿಗೆ ಹೇಳಿದ್ವಿ, ಅವ್ರು ಮನೆಗೆ ಹೋಗ್ಬಿಟ್ಟು ಅವನ ಕನಿಷ್ಠ ಅವನು ಒಂದು ರೀತಿಯಲ್ಲಿ ಬಯಲಿನವಾಗಿ ಅವ್ನು ಕಟ್ಟಾಕದಾಗ್ತದೆ ಅಂತ ಹೇಳಿ ನಾವು ಕೆಲಸ ಮಾಡಿದ್ದೀವಿ. ಇದು ಬೇಕಿದು. ಯಾಕಂದ್ರೆ ಸಮಾಜ ಪ್ರತಿರೋಧ ಒಡ್ಡಿಲ್ಲ ಅಂದ್ರೆ ಯಾವುದೇ ದೌರ್ಜನ್ಯಗಳು, ಅತ್ಯಾಚಾರ, ಕೊಲೆಗಳನ್ನು ತಡೆಗಟ್ಟಕ್ಕಾಗಲ್ಲ. ಸಮಾಜನೇ ಪ್ರತಿರೋಧ ಒಡ್ಡಬೇಕು. ಯಾಕಂದ್ರೆ ಇವತ್ತಿನ ರಾಜಕಾರಣಿ ಆಗಲ್ಲ. ಹಾಗಾಗಿ ಅಂತ ಒಂದು ಚಳವಳಿ ಬೆಳೀಲಿ. ಮತ್ತು ಈ ಒಂದು ನಮ್ಮ ಅಂಜಲಿ, ಸ್ನೇಹ ಮತ್ತು ಮೀನಾ ಮತ್ತು ತುಂಬಾ ಜನ ಇವತ್ತು ಏನು ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ, ಅವರೆಲ್ಲ ನ್ಯಾಯ ಸಿಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದಿಷ್ಟು ನನ್ನ ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ದೌರ್ಜನ್ಯ ತಡೆಗಟ್ಟದ ಗೃಹ ಮಂತ್ರಿಗೆ ಧಿಕ್ಕಾರ.